ಡನ್ ಡನ್ ಮೇಡಮ್, ವಿಡಿಯೋ ಆಯ್ತು. ಎಲ್ಲಿ ತೋರ್ಸು. ಪರ್ಫೆಕ್ಟ್ ಶಾಟ್ ನಿಶಾ, ರಿಯಲಿ ಸೂಪರ್ ಆಗಿದೆ. ಈ ವಿಡಿಯೋನ ಪೋಸ್ಟ್ ಮಾಡಿ ಆದಷ್ಟು ಬೇಗ ವೈರಲ್ ಮಾಡು. ಓಕೆ ಮೇಡಮ್. ನನ್ನ ಬಿಸ್ನೆಸ್ಗೆ ಅನ್ಫಿಟ್ ಅಂತ ಅವಮಾನ ಮಾಡಿದವ್ರಿಗೆ ಉತ್ತರ ಕೊಡೋ ಕಾಲ ಬಂತು. ಅವರೆಲ್ಲ ನನ್ನ ಅಚೀವ್ಮೆಂಟ್ ನೋಡಿ ಹೊಟ್ಟೆ ಉರ್ಕೊಂಡು ಸಾಯ್ಬೇಕು. ಅಂತೂ 3 ಇಂಪಾರ್ಟೆಂಟ್ ಇನ್ವೆಸ್ಟಿಗೇಷನ್ ಫಸ್ಟ್ ಮುಗೀತು. ಇನ್ನು ಹಾರ್ಮೋನಲ್ ಪ್ರೊಫೈಲ್ ಒಂದೇ. ಇನ್ನು ನಿಮ್ ಬ್ಲಡ್ ಟೆಸ್ಟ್ ಒಂದ್ ಬಂದ್ಬಿಟ್ರೆ ಡಾಕ್ಟರ್ IVF ಪ್ರೊಸೀಜರ್ಸ್ನೆಲ್ಲ ಶುರು ಮಾಡ್ಕೊಂಡ್ಬಿಡ್ತಾರೆ. ಅವಾಗ ನೀವಿಬ್ರು ಏನು ಟೆನ್ಷನ್ ಇಲ್ದಂಗೆ ನೆಮ್ಮದಿಯಾಗಿರ್ಬೋದು. ಸಿಂಧು, ಇದೆಲ್ಲ ನಿಮ್ಮಿಂದಾನೇ ಆಗಿದ್ದು. ಇವತ್ತು ಆ ಡಾಕ್ಟರ್ ಕೊಟ್ಟು ಕಂಪ್ಲೀಟ್ ಟೆಕ್ನಿಕಲ್ ಪ್ರೊಸೀಜರ್ ನೋಡಿದ್ಮೇಲೆ ಅದೆಷ್ಟು ಖುಷಿ ಆಯ್ತು ಗೊತ್ತಾ. ಪ್ರಕೃತಿ ಮುಖದಲ್ಲಿ ಇಂಥ ಖುಷಿ ನೋಡಿ ಅದೆಷ್ಟೋ ವರ್ಷಗಳಾಗೋಗಿತ್ತು. ಪ್ರಕೃತಿ ಹೇಳ್ದಾಗೆ ಇದೆಲ್ಲ ಆಗಿದ್ದು ನಿಮ್ಮಿಂದನೇ. ಅಯ್ಯೋ, ಅದ್ ಎಷ್ಟು ಹೊಗಳ್ತೀರಾ ನೀವ್ ನನ್ನ. ಒಳ್ಳೆ ಕೆಲ್ಸಕ್ಕೆ ಇದೆಲ್ಲ ಇರ್ಬೇಕು. ಇಷ್ಟು ದಿನ ನನ್ ಮಗು ನನ್ನನ್ನ ಅಮ್ಮ ಅಂತ ಕರೀಲಿ ಅಂತ ಅನ್ನಿಸ್ತಿತ್ತು. ಆದ್ರೆ ಇವಾಗ ನನ್ ಮಗು ಬಾಯಲ್ಲಿ ಫಸ್ಟ್ ದೊಡ್ಡಮ್ಮ ಅಂತಾನೆ ಕರೀಲಿ ಅನ್ನಿಸ್ತಿದೆ ಗೊತ್ತಾ. ಬಹುಶಃ ನನ್ ಸ್ವಂತ ಅಕ್ಕ ಇದ್ದಿದ್ರೂನು ನಿಮ್ ತರ ನನ್ನನ್ನ ನೋಡ್ಕೋತಿರ್ಲಿಲ್ಲ ಅನ್ಸತ್ತೆ. ಭವಾನಿ ಅಕ್ಕ ಮೊದ್ಲಿನ ತರ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಿಜವಾಗ್ಲೂ ನಾನು ಆ ಅಕ್ಕನ ತುಂಬಾ ಮಿಸ್ ಮಾಡ್ಕೋತೀನಿ. ಸಿಂಧು, ಯಾಕೆ? ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿ ಆಗ್ಬಿಟ್ರಿ? ಏನಾದ್ರೂ ತೊಂದ್ರೆನಾ? ಅಯ್ಯೋ ದೇವ್ರೆ, ಭವಾನಿ ಅಕ್ಕ ಇಷ್ಟೊಂದು ಚೀಪ್ ಗಿಮಿಕ್ ಮಾಡೋದಕ್ಕೆ ಹೇಗ್ ಸಾಧ್ಯ? ಸಿಂಧು, ಏನಾಯ್ತು? ಏನಾದ್ರೂ ಪ್ರಾಬ್ಲಮ್ಮಾ? ನಾನು ಯಾವ್ದಾಗ್ಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ಆಗೋಯ್ತು. ಸಿಂಧು ಅವರೇ, ಫೋನ್ ಕೊಡಿ, ಅದೇನು ಅಣ್ಣ. ಸಿಂಧು ಹೇಳ್ತಿದ್ದಾಳೆ ಅಂದ್ರೆ ಯೋಚನೆ ಮಾಡೋ ವಿಷಯನೇ. ಆದ್ರೂ ಭವಾನಿ ಏನಾದ್ರು ಮಾಡಕ್ ಸಾಧ್ಯನಾ? ಸಿಂಧುನ ಭವಾನಿನ ಕಂಡ್ರೆ ದ್ವೇಷ ಇಟ್ಕೊಂಡಿರೋ ವಸುಂಧರಾ ಬಿಸ್ನೆಸ್ ಬಗ್ಗೆನೇ ಗೊತ್ತಿಲ್ದಿರೋ ಭವಾನಿಗೆ ಫುಡ್ ಪ್ರಾಡಕ್ಟ್ ಡಿಪಾರ್ಟ್ಮೆಂಟ್ ಹೆಡ್ ಆಗಿ ಮಾಡಿದಾಳೆ ಅಂದ್ರೆ ವಸುಂಧರನ್ ಲೆಕ್ಕಾಚಾರ ಬೇರೆ ಏನೋ ಇದೆ. ಆದ್ರೂ ವಸುಂಧರಂಗೆ ನನ್ ಸೋಲ್ಸೋ ಪ್ಲಾನ್ ಇದ್ದಿದ್ರೆ ಸಿಂಧುನೇ ನನ್ನ ಎದುರಿಗೆ ನಿಲ್ಲೋ ಹಾಗೆ ಮಾಡ್ಬೋದಾಗಿತ್ತು. ಆದ್ರೆ ಭವಾನಿ ಯಾಕೆ, ಇದೇ ಗೊತ್ತಾಗ್ತಿಲ್ಲ. ಮಾವ ಫುಲ್ಲು ಸೀರಿಯಸ್ ಆಗಿದ್ದಾರೆ. ನನ್ನ ಭಯ ಪ್ರೋಗ್ರಾಮ್ ಏನಾದ್ರೂ ಇದೆಯಾ? ಏನಾದ್ರೂ ಇರ್ಲಿ, ಈಗ ಮಾವನ್ ಫೇಸ್ ಮಾಡೋದು ನನಗೆ ಚೆನ್ನಾಗಿ ಗೊತ್ತು. ಮಾವ, ಹೇ ಲಕ್ಕಿ,
ಬಾ ಕೂತ್ಕೋ. ಇದೇನಿದು ನಾನು ಇಷ್ಟೊಂದು ಲೇಟಾಗಿ ಬಂದ್ರು ಬೈತಾ ಇಲ್ವಲ್ಲ? ಹೇಳಿ ಮಾವ, ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತಂದ್ರಿ. ವಿಷಯ ಹೇಳಕ್ಕೂ ಮುಂಚೆ ನೀ ನನಗೊಂದು ಪ್ರಾಮಿಸ್ ಮಾಡಬೇಕು. ನಾನು ಹೇಳೋ ವಿಷಯನ ಅಪ್ಪಿತಪ್ಪಿ ಜಾನುಗೆ ಹೇಳಬಾರ್ದು ಅಂತ. ವಿಷಯ ಸೀರಿಯಸ್ ಆಗಿದೆ ಅಂತ ನಿಮ್ಮನ್ನ ನೋಡ್ದಾಗ್ಲೇ ಗೊತ್ತಾಯ್ತು ಮಾವ. ನೀವು ನನ್ನನ್ನು ನಂಬೋದು, ನಾನು ಯಾರಿಗೂ ಹೇಳಲ್ಲ. ರಾತ್ರಿ ಸಿಂಧು ನನಗೆ ಫೋನ್ ಮಾಡಿದ್ಲು. ನಮ್ಮ ಫುಡ್ ಪ್ರಾಡಕ್ಟ್ಸು ನಂಬರ್ 1 ಇದೆಯಲ್ಲ, ಅದರಿಂದ ತುಂಬಾ ಜನಕ್ಕೆ ಹೊಟ್ಟೆ ಕಿಚ್ಚು ಅಂತ. ಇದರಲ್ಲಿ ಏನ್ ಹೊಸ ವಿಷಯ ಇದೆ ಮಾವ? ಆ ಲಿಸ್ಟ್ ಅಲ್ಲಿ ನಮ್ಗೆ ಟಾಪ್ 1 ಕಾಂಪಿಟೇಟರೇ ವಸುಂಧರಾ ಅಲ್ವಾ? ಇರ್ಬೋದು, ಆದ್ರೆ ಅಡ್ದಾರಿ ಹಿಡಿದು ನಮ್ಮನ್ನ ಹಿಂದ್ಗಡೆ ತಳ್ಳಿ ಅವ್ರ ಮುಂದ್ಗಡೆ ಹೋಗೋ ಕಂಪನಿಗಳು ಬೇಕಾದಷ್ಟಿದೆ ಅಂತ ಅವಳು ಎಚ್ಚರಿಕೆ ಅಂತ ಇರಕ್ಕೆ ಹೇಳಿದ್ಲು. ನಮ್ಮನ್ ಮೀರಿಸುವಂತ ಕಂಪ್ನಿನ ಮಾವ, ನನಗೆ ನಿಜವಾಗ್ಲೂ ಏನು ಗೊತ್ತಾಗ್ತಾ ಇಲ್ಲ. ವಿಚಾರ ಇಷ್ಟೇ ಲಕ್ಕಿ, ನಮ್ಮ ಕಂಪ್ನಿ ಪ್ರಾಡಕ್ಟ್ಸ್ನ ಹಾಳು ಮಾಡೋಕ್ಕೆ ಯಾರು ಏನು ಬೇಕಾದ್ರೂ ಮಾಡ್ಬೋದು. ಅದು ಹೀಗೆ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ನಾ ಯಾವತ್ತೂ ಹೇಳೋದು, ನಮ್ಮ ಕ್ವಾಲಿಟಿ ಕ್ವಾಂಟಿಟಿ ಇದ್ರ ಬಗ್ಗೆ ಗಮನ ಕೊಡಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ. ಮೊದಲಿಗಿಂತ ಅಲರ್ಟ್ ಆಗಿರಬೇಕು ಅಂತ ನನಗನ್ನಿಸ್ತು. ಅದೇ ನಿನಗೆ ಹೇಳಿದೆ. ಸರಿ ಮಾವ, ನೀವು ಹೇಳ್ದಂಗೆ ಆಗ್ಲಿ. ನೆನಪಿದೆ ತಾನೆ? ಜಾನು ಗೊತ್ತಾಗಬಾರ್ದು. ಗೊತ್ತಾಗಲ್ಲ ಮಾವ, ಆದ್ರೆ ನನಗೊಂದು ಸಣ್ಣ ಡೌಟು. ಭವಾನಿ ವಸುಂಧರಾ ಫುಡ್ ಪ್ರಾಡಕ್ಟ್ ಇನ್ಚಾರ್ಜ್ ತಗೊಂಡ್ಮೇಲೆ ಸಿಂಧು ಕಾಲ್ ಮಾಡಿ ನಮಗೆ ಅಲರ್ಟ್ ಆಗಿರೋದಕ್ಕೆ ಏನಕ್ಕೆ ಹೇಳಿದ್ಲು? ನಿಮ್ಗಿದ್ರಲ್ಲಿ ಏನಾದ್ರೂ ಈಗ ತಾನೇ ನೀವು ಹೇಳ್ತಿದ್ರಿ, ನೋಡಿದ್ರೆ ವಿಡಿಯೋನೇ ಬಂದ್ಬಿಟ್ಟಿದೆ. ಈ ವಿಷಯನ ಜಾನು ಹತ್ರ ಮುಚ್ಚಿಡಕ್ಕೆ ಸಾಧ್ಯನೇ ಇಲ್ಲ ಬಿಡಿ ಮಾವ.